ವಿಜಯ್ ಫೌಂಡೇಶನ್ ಟೀಮ್ ಆ್ಯಂಡ್ ಮ್ಯಾಮ್ ಸ್ಟೂಡೆಂಟ್ಸ್. ಫಸ್ಟು ನಾನು ಹೇಳೋದೇನು ಅಂದರೆ, ನಾನು ಫಸ್ಟು ಬೆಂಗಳೂರಿಗೆ ಬಂದಾಗ ಮ್ಯಾಮ್ ಝೀರೋ, ನನಗೇನು ಗೊತ್ತಿರಲಿಲ್ಲ. ಏನೋ ಒಂದು ಶಿವಮೊಗ್ಗದಲ್ಲಿದ್ದೆ, ಶಿವಮೊಗ್ಗದಿಂದ ಬೆಂಗಳೂರಿಗೆ ಕರ್ಕೊಂಬಂದರು. ಇಲ್ಲಿ ಬೆಂಗಳೂರು ಲೈಫ್ ಅಂದ್ರೇ ಗೊತ್ತಿರಲಿಲ್ಲ. ಅಪ್ ಟು ಡಿಗ್ರಿ ನಾನು ಬಂದು 10 ಇಯರ್ಸ್ ಆಯಿತು. ಡಿಗ್ರಿ 3 ವರ್ಷ, 7 ವರ್ಷದವರೆಗೂ ಬೆಂಗಳೂರು ಲೈಫ್ ಗೊತ್ತಿರಲಿಲ್ಲ, ಹೆಂಗಿರ್ಬೇಕು ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಆಮೇಲೆ ಡಿಗ್ರಿಗೆ ಬಂದಮೇಲೆ ಅವರು ಫ್ರೆಂಡ್ಸ್ ಪರಿಚಯ ಆಯಿತು. ಅವನು ಪ್ರಸಾದ್, ಮೌನೇಶ್, ಇವರು ನಮ್ದೊಂದು ಟೀಮ್ ಇದೆ. ನಮ್ಮ ಬಿ ಎಲ್ಲಿ ಒಂದು 7 ಜನ ಇದ್ದೀವಿ. ಏನು ಅಂತಂದರೆ ಯಾವುದೇ ಸ್ಕಿಟ್ ಬಂದರೂ ವಿ ಆರ್ ಫಸ್ಟ್. ಯಾವುದೇ ಒಂದು ಡ್ರಾಮಾ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಏನೇ ಬರಬೇಕಂದ್ರೂ ಬಿ ಎ ಟೀಮ್ ಇದೆ. ಇದಾದರೆ ಆಗುತ್ತೆ ಅಂತ ಹೇಳಿ ಏನೇ ಇದ್ದರು ಆ ರೀತಿ ಇದ್ದಂಥ ನಮ್ಮ ಗ್ರೂಪು. ಈ ಗ್ರೂಪು ಒಂದ್ಸಲಿ ಏನಂದರೆ NSS ಕ್ಯಾಂಪ್ ಅಂತ ಆಗುತ್ತೆ. ಆವಾಗ ಹೋಗ್ತೀವಿ, ಮ್ಯಾಮಿಗೆ ಅಪ್ರೋಚ್ ಮಾಡ್ತೀನಿ, ನಾನು ಬರ್ತೀನಿ ಅಂತೇಳಿ. ಆವಾಗ ಓಕೆ ಯು ಆರ್ ಸೆಲೆಕ್ಟೆಡ್, ಬನ್ನಿ ಅಂತ ಅಂದರು. ಹೋದ್ವಿ. ಅಲ್ಲಿಂದ ಜರ್ನಿ ಶುರುವಾಯಿತು. ಏನು ಹೆಂಗೆ ಸರ್ವಿಸ್ ಮಾಡ್ಬೋದು, ಒಬ್ಬರಿಗೆ ಹೆಲ್ಪ್ ಮಾಡೋದೇನು, ಕೆಲವೊಂದು ಹೊಸ ವಿಷಯಗಳನ್ನ ಅರ್ಥ ಮಾಡ್ಕೊತೀವಿ. ಏನು ಅಂದರೆ ಜ್ಞಾನ, ಶೀಲ, ಏಕತೆ. ಏನು ಅಂತಂದರೆ ಏನಾದರೂ ಒಂದು ಕೆಲಸ ಮಾಡ್ತೀವಿ ಅಂದರೆ ಮೊದಲು ಜ್ಞಾನ ಇರಬೇಕು, ಶೀಲ ಅಂದರೆ ಡಿಸಿಪ್ಲಿನ್ ಇರಬೇಕು, ಏಕತೆ ಅಂದರೆ ಯೂನಿಟಿ ಇರಬೇಕು. ನಮ್ಮ ಜೊತೆ ಇರೋವಂಥವ್ರ ಜೊತೆಗೆ ಹೇಗೆ ಕೆಲಸ ಮಾಡಬೇಕನ್ನೋ ಏಕತೆ ಇರಬೇಕು. ಇದನ್ನು ಕಲ್ತ್ಕೊಂಡಿದ್ದು NSS ಅಲ್ಲಿ. ಮತ್ತು ನನಗೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಆಪರ್ಚುನಿಟಿ ಸಿಕ್ತು. ಮ್ಯಾಮ್ ಒಂಥರ ಆಪರ್ಚುನಿಟಿ ಕ್ರಿಯೇಟರ್. ಅಂದರೆ ಈಗ ಯಾರೇ ಸ್ಟೂಡೆಂಟ್ಸ್ಗಾಗಲಿ ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇರ್ತಾರೆ ಹುಡುಗರು. ಆ ಆಪರ್ಚುನಿಟಿ ಕೊಡಿಸೋವಂಥವ್ರು ಮ್ಯಾಮ್. ಈ ರೀತಿ ಆಪರ್ಚುನಿಟಿಗಳನ್ನ ಕೊಡಿಸ್ತಾರೆ. ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಹೆಂಗೆ ಉಪಯೋಗಿಸ್ಕೊಂತೀರಾ ಅನ್ನೋದ್ರ ಮೇಲೆ ನಮ್ಮ ಮೇಲೆ ಇರುತ್ತೆ. ಹಾಗೆ ಬೇರೆ ಬೇರೆ ಇದರಲ್ಲೂ ವರ್ಕ್ ಮಾಡ್ತೀವಿ. ಯುವಕ ಸಂಘ ಅಲ್ಲಾಗಿರ್ಬೋದು. ಆಮೇಲೆ ನಾನು ಒಂದು ಸ್ವಲ್ಪ ನ್ಯೂಟ್ರಲ್ ಆಗಿಬಿಡ್ತೀನಿ. ಯಾವಾಗ ಅಂದರೆ 2022-23 ನಾನು ಬೇರೆ ಆರ್ಗನೈಸೇಷನಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಅದು ಬಂದಿದೆ ನಾನು NSS ಇಂದನೇ ಆ ಆರ್ಗನೈಸೇಷನ್ಗೆ ಪರಿಚಯ ಮಾಡ್ತೀನಿ, ಅಲ್ಲಿ ಬ್ಯುಸಿ ಆಗ್ತೀನಿ. ಆವಾಗ ಅಷ್ಟು NSSಗೆ ನನಗೆ ಡ್ರಾಪ್ ಆಗುತ್ತೆ. ಮತ್ತೆ ಬಂದಾಗ ಮ್ಯಾಮ್ ತೊಗೊಂಡ್ರು. ಯಾಕೆ ಅಂತಂದರೆ ಆ ಗುಣ ಇದೆ, ಯಾರೇ ಬಂದರೂ ಮತ್ತೆ ತೊಗೊಳ್ಳೋವಂಥ ಗುಣ ಇದೆ. ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.